ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣ ಇವರ ವತಿಯಿಂದ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮವನ್ನು ಶ್ರೀ ವೀರಭದ್ರೇಶ್ವರ ಸಮುದಾಯ ಭವನದಲ್ಲಿ ನೆರವೇರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಪುರಸಭೆಯ ಸದಸ್ಯರಾದ ಶ್ರೀ ಮಿಥುನ್ ಜಿ ಪಾಟೀಲ್ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಗೀತಾ ಮಾಡಲಗೇರಿ ಪುರಸಭೆ ಅಧ್ಯಕ್ಷರು ರೋಣ ಇವರು ವಹಿಸಿದ್ದು, ಕೊಪ್ಪಳ ಪ್ರಾದೇಶಿಕ ಕಚೇರಿಯಿಂದ ಚಂದ್ರಶೇಖರ್ ಜೆ, ಗದಗ ಜಿಲ್ಲೆ ನಿರ್ದೇಶಕರಾದ ಶ್ರೀ ಯೋಗೀಶ್ ಎ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೋಣ ಶಾಖೆಯ ಪ್ರಬಂಧಕರಾದ BK ಮರಡ್ಡಿ, ರೋಣ ತಾಲೂಕಿನ ಯೋಜನಾಧಿಕಾರಿಗಳಾದ ಮಹಾಬಲೇಶ್ವರ ಪಟಗಾರ, ಸೇವಾ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKST4 ನ್ಯೂಸ್, ರೋಣ. ಲಕ್ಷಾಂತರವಾಗಿ ಇವತ್ತು ಅದಾಗಿದೆ ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘದ ಮೂಲಕ ಅನ್ನುವಂಥದ್ದನ್ನ ನಾನು ನಿಮ್ಮ ಗಮನಕ್ಕೆ ಹೇಳಲಿಕ್ಕೆ ಇಷ್ಟವನ್ನು ಪಡ್ತಾ ಇದ್ದೇನೆ. ನಿಮ್ಮೆಲ್ಲರನ್ನು ನೋಡುವಾಗ ಬಹಳ ಖುಷಿ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು, ಬಹುಶಃ ನಾನು ನೋಡ್ತಾ ಇದ್ದೆ, ನಾವೆಲ್ಲರೂ ಕೂಡ ಬೆಳಿಗ್ಗೆ ತಮ್ಮ ತಮ್ಮ ಊರುಗಳಿಂದ ಬಹಳ ವ್ಯವಸ್ಥಿತವಾಗಿ, ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ಮನೆಯಲ್ಲಿ ಸಾಮಾನ್ಯವಾಗಿ ಬೇಗ ಹೇಳುವವರು ಯಾರು? ಹೆಣ್ಮಕ್ಳ ಗಂಡ್ಮಕ್ಳ? ಯಾರು ಮನೆಯಲ್ಲಿ ಬೆಳಿಗ್ಗೆ ಬೇಗ ಹೇಳುವವರು ಯಾರು ಅಂತ ಹೇಳಿದ್ರೆ ಹೆಣ್ಮಕ್ಳು ಅಲ್ವಾ? ಕೊನೆಗೆ ರಾತ್ರಿ ಕೊನೆಯಲ್ಲಿ ಮಲಗುವವರು ಯಾರು? ಅವರ ಹೆಣ್ಮಕ್ಳೇ, ಹೌದಲ್ವಾ? ಬಹುಶಃ ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕೆಲಸವನ್ನು ಮುಗಿಸಿಕೊಂಡು ಈ ಸಮಾವೇಶಕ್ಕೆ ಬರಬೇಕು ಅಂತ ಹೇಳಿ ಅತ್ಯಂತ ಪ್ರೀತಿಯಿಂದ ನೀವು ಬಂದಿದ್ದೀರಲ್ವಾ? ನಿಮಗೆ ಒಂದು ದೊಡ್ಡ ಚಪ್ಪಾಳೆ ನಾನು ಕೊಡ್ಲಿಕ್ಕೆ ಇಷ್ಟವನ್ನು ಪಡ್ತಾ ಇದ್ದೀನಿ. ಬಹುಶಃ ನಿಮ್ಮ ಪ್ರೀತಿ ಹೀಗೆ ಇರಲಿ. ಬಹುಶಃ ನೀವೆಲ್ಲರೂ ಕೂಡ ಇವತ್ತು ಸುಮಾರು ನಮ್ಮ ಯೋಜನಾಧಿಕಾರಿಗಳು ಹೇಳಿದರು, ಹತ್ರ 2750 ಸ್ವಸಹಾಯ ಸಂಘಗಳಿದೆ. ಆ 2750 ಸ್ವಸಹಾಯ ಸಂಘಗಳಿಗೆ ಒಂದು ಊರಿನಲ್ಲಿ 25-30 ಸಂಘ ಆದಾಗ ಒಂದು ಒಕ್ಕೂಟ ಅಂತ ಆಗುತ್ತೆ. ಬಹುಶಃ ನಿಮಗೆ ಗೊತ್ತಿರಬಹುದು ಒಕ್ಕೂಟ ಅಂದ್ರೆ ಏನು ಅಂತ ಹೇಳಿದ್ರೆ, ನಮ್ಮ ದೇಶ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಇರತಕ್ಕಂಥದ್ದು, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಬದುಕ್ತಾ ಇರತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಈ ಸ್ವಸಹಾಯ ಸಂಘದ ಒಕ್ಕೂಟ ಏನಿದೆ, ಅದು ಸಂಘಗಳಿಂದ ಸಂಘಗಳಿಗಾಗಿ ಸಂಘಗಳಿಗೋಸ್ಕರ ಮಾಡಿರ್ತಕ್ಕಂಥ ಒಕ್ಕೂಟದ ವ್ಯವಸ್ಥೆ ಇದು ಇರುವಂಥದ್ದು. ಹಾಗಾಗಿ ಆ ಒಂದು ಒಕ್ಕೂಟದಲ್ಲಿ 5 ಮಂದಿ ನೀವು ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಜೊತೆ ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ ಅನ್ನತಕ್ಕಂಥವರು ನೀವು ಬಂದಿದ್ದೀರಿ. ಅದರ ಜೊತೆ ನಾವು ಸ್ವಸಹಾಯ ಸಂಘಗಳ ಏನಿವತ್ತು ದಾಖಲಾತಿಯನ್ನು ನಿರ್ವಹಣೆಯನ್ನು ಮಾಡ್ತಾ ಇದೆಯಾ, ಅದನ್ನ ಒಕ್ಕೂಟದ ಸಭೆಯ ಸಂದರ್ಭಗಳಲ್ಲಿ ಅದನ್ನು ಪರಿಶೀಲನೆಯನ್ನು ಮಾಡಲಿಕ್ಕೆ ಬೇಕಾಗಿ ಒಕ್ಕೂಟದ 5 ಮಂದಿ ದಾಖಲಾತಿ ಸಮಿತಿಯವರು ಕೂಡ ನೀವು ಬಂದಿದ್ದೀರಿ. ಹಾಗಾಗಿ ಒಂದೊಂದು ಒಕ್ಕೂಟದಿಂದ ಇವತ್ತು 10 ಮಂದಿ ನೀವು ಬಂದಿದ್ದೀರಿ. ಆ 10 ಮಂದಿಯ ನೀವೆಲ್ಲ ಬಂದವರು ಇವತ್ತು ಮಾಹಿತಿಯನ್ನು ತಗೊಂಡಿದ್ದೀರಾ. ಆ ಮಾಹಿತಿಯನ್ನ ನಿಮ್ಮ ಸಂಘದ ಸದಸ್ಯರಿಗೆ ತಲುಪಿಸ್ತಕ್ಕಂಥ ಒಂದು ಜವಾಬ್ದಾರಿ ನಿಮಗಿದೆ ಅಲ್ವಾ? ಹಾಗಾಗಿ ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ಅಂತ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಇವತ್ತು ನಿರ್ದೇಶಕರು, ಬ್ಯಾಂಕಿನ ಸಲಹೆಗಾರರು ಕೂಡ ಇವತ್ತೆಲ್ಲ ತಮ್ಮ ಯಾವ ರೀತಿಯಾಗಿ ತಾವು ಮಾಡ್ತಕ್ಕಂಥ ಕೆಲಸ ಇವತ್ತು ತಾವು ಪ್ರಾಮಾಣಿಕವಾಗಿ ಏನು ಹೆಚ್ಚು ತಮ್ಮ ಮಹಿಳೆಯರು ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ತಾವು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಧರ್ಮಸ್ಥಳ ಗುಂಪಿನವರು ಮೆಚ್ಕೊಂಡು ನೀವು ಪದಾಧಿಕಾರವನ್ನು ತೆಗೆದುಕೊಳ್ಳಬೇಕನ್ನುವಂಥ ವಿಚಾರಗಳನ್ನ ಈಗಾಗಲೇ ಹೇಳಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಅವರಿಗೆ ಸಾಲಗಳನ್ನ ಹಣದ ಮೂಲಕ ಅವರಿಗೆ ಸಾಲಗಳನ್ನ ಕೊಟ್ಟು ಒಳ್ಳೆ ಮರುಪಾವತಿ ಮಾಡ್ತಕ್ಕಂಥ ಜವಾಬ್ದಾರಿ ಈ ಒಕ್ಕೂಟ ಪದಾಧಿಕಾರಿಗಳನ್ನ ತಾವೆಲ್ಲ ತೆಗೆದುಕೊಂಡಿರ್ತೇವೆ. ಇವತ್ತು ಒಬ್ಬ ಈಗಾಗಲೇ ಹೇಳಿದಂಗೆ ಒಬ್ಬ ಒಕ್ಕೂಟ ಪದಾಧಿಕಾರಿ 10 ಸಂಘಗಳ ಸಂಕೀರ್ಣವನ್ನ ವಿಚಾರಗಳನ್ನ ತೆಗೆದುಕೊಂಡು ಕೆರೆಗಳ ನಿರ್ಮಾಣ ಮಾಡುವುದಾಗ್ಲಿ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದಾಗ್ಲಿ, ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಅಲ್ಲಿ ಸೇವೆಗಳನ್ನು ಮಾಡ್ತಕ್ಕಂಥದ್ದು, ಸಾಮಾನ್ಯಗಳನ್ನ ಸೌಕರ್ಯಗಳನ್ನ ಕೊಡಿಸ್ತಕ್ಕಂಥದ್ದು ಕೂಡ ಇವತ್ತು ಕೆಲವು ಭಾಗಗಳಲ್ಲಿ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದವರು ಇವತ್ತೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಕೆಲಸ ಕಾರ್ಯಗಳು ಇವತ್ತು ಎಲ್ಲ ಅಧಿಕಾರಿಗಳು ಇವತ್ತು ರೋಣ ತಾಲೂಕಿನ ಸುಮಾರು 15 ವರ್ಷಗಳಿಂದ ಮೇಲ್ಪಟ್ಟು ಇವತ್ತು ರೋಣ ತಾಲೂಕಿನಲ್ಲಿ ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದವರು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವಿಷ್ಟೇ ಇವತ್ತು ಇನ್ನೂ ಹೆಚ್ಚು ಅವರ ಅಲ್ಲಿರ್ತಕ್ಕಂಥ ಒಂದೇನು ಸೇವಾ ಮನೋಭಾವನೆ ಈ ನಮ್ಮ ರೋಣ ತಾಲೂಕಿಗೆ ಬಹಳ ಅವಶ್ಯವಾಗಿದೆ. ಅದರಿಂದ ಇನ್ನೂ ಹೆಚ್ಚು ಮಹಿಳೆಯರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಈ ಸಂಘದಿಂದ ನಡೆಯಲಿ. ತಾವೆಲ್ಲ ಮಹಿಳೆಯರು ಇನ್ನೂ ಶಕ್ತಿಯಾಗಿ ಈ ಸಮಾಜದಲ್ಲಿ ಬೆಳೀಲಿ, ತಮ್ಗೆ ಇನ್ನೂ ಕೂಡ
ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸೋದ್ರ ಮೂಲಕ ಸಮಾಜದಲ್ಲಿ ಒಂದು ಒಳ್ಳೆಯ ಸುಧಾರಣೆ, ಸಮಾಜದ ಗೌರವ, ಕೀರ್ತಿಯನ್ನು ಹೆಚ್ಚತಕ್ಕಂಥ ಕೀರ್ತಿ ಎಲ್ಲ ಮಹಿಳೆಯರಿಗೆ ಸಲ್ತಾ ಇದೆ.